ನಮಸ್ತೆ ಸ್ನೇಹಿತರೆ, ಅಕ್ಷಯ ಪಾತ್ರೆ ಅಡುಗೆ ಮನೆಗೆ ನಿಮಗೆಲ್ರಿಗೂ ಸ್ವಾಗತ. ನನ್ನ ಅಕ್ಷಯ ಪಾತ್ರೆ ಯೂಟ್ಯೂಬ್ ಚಾನಲ್ ಅನ್ನು ಪ್ರೀತಿಯಿಂದ ಸಬ್ಸ್ಕ್ರೈಬ್ ಮಾಡಿ, ಇಷ್ಟಪಟ್ಟು ಲೈಕ್ ಮಾಡಿ, ಶೇರ್ ಮಾಡುವಂತ ಎಲ್ಲ ಮಿತ್ರರಿಗೆ ಧನ್ಯವಾದಗಳು. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸುತ್ತಿರುವಂತಹ ಎಲ್ಲ ಸ್ನೇಹಿತರಿಗೆ ಮತ್ತೊಮ್ಮೆ ಥ್ಯಾಂಕ್ಸ್. ಈಗ ಹಲಸಿನಕಾಯಿ ಮಾವಿನಕಾಯಿ ಸೀಸನ್ ಬಂದಿರೋದ್ರಿಂದ ಎಳೆ ಹಲಸಲ್ಲಿ ಉಪ್ಪಿನಕಾಯಿ ಮಾಡುವ ವಿಧಾನವನ್ನು ನಾನು ಇವತ್ತು ತೋರಿಸ್ತಾ ಇದ್ದೇನೆ. ಎಳೆ ಹಲಸು ಸಾಕಷ್ಟು ಸಿಗ್ತದೆ. ಈಗ ಅದು ಬೆಳೆಯುವ ಮೊದಲು ನಾವು ಉಪ್ಪಿನಕಾಯಿ ಮಾಡಬೇಕು, ಬೆಳೆದ್ರೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ಎಳೆ ಹಲಸಿನಿಂದ ಉಪ್ಪಿನಕಾಯಿ ಮಾಡುವ ವಿಧಾನವನ್ನು ಇವತ್ತು ತೋರಿಸ್ತಾ ಇದ್ದೇನೆ. ಸ್ನೇಹಿತರೆ, ಈ ಎಳೆ ಹಲಸಿನಕಾಯಿಯಿಂದ ನಾನು ಉಪ್ಪಿನಕಾಯಿ ಮಾಡುವುದು ಹೇಗೆ ಅಂತ ತೋರಿಸ್ತೇನೆ. ಇದೊಂದು ಇನ್ಸ್ಟಂಟ್ ಉಪ್ಪಿನಕಾಯಿ. ಇದು ಎಳೆ ಗುಜ್ಜೆ ಆಗಬೇಕು. ಗುಜ್ಜೆ ಅಂದ್ರೆ ಎಳೆ ಹಲಸಿನಕಾಯಿ. ಇದರಿಂದ ಹೇಗೆ ಮಾಡುದು ಅಂತ ತೋರಿಸ್ತೇನೆ. ಮೊದಲು ಇದನ್ನು ಸಿಪ್ಪೆ ಹೊರಗಿನ ಭಾಗ ಕಟ್ ಮಾಡ್ಕೊಳ್ಬೇಕು. ಇದ್ರ ನಾನು ಈ ಹಲಸಿನಕಾಯಿಯನ್ನು ನೋಡಿ, ಇದ್ರ ಹೊರಗಿನ ಭಾಗ ಮುಳ್ಳು ಎಲ್ಲ ತೆಗೆದು ಒಳಗಿನ ದಂಡು ಭಾಗವನ್ನು ತೆಗೆದು ಕೂಡ ಇದೆಲ್ಲ ತೆಗೆದಿದ್ದೇನೆ. ಆಮೇಲೆ ನೋಡಿ, ಇದನ್ನು ನೀರಲ್ಲಿ ಹಾಕಿಟ್ಟಿದ್ದೇನೆ. ಇದು ನೀರಲ್ಲಿ ಹಾಕಿಡುವುದರಿಂದ ಇದರಲ್ಲಿರುವ ಒಗರಿನ ಅಂಶ ಸಹ ಕಮ್ಮಿ ಆಗ್ತದೆ, ಮತ್ತೆ ಇದರಲ್ಲಿರುವ ಅಂಟು ಅಥವಾ ಮೇಣ ಇದೆಯಲ್ಲ ಅದು ಸಹ ಕಮ್ಮಿ ಆಗ್ತದೆ. ಹಾಗಾಗಿ ನಾನು ನೋಡಿ ನೀರಲ್ಲಿ ಹಾಕಿಟ್ಟಿದ್ದೇನೆ. ಈಗ ಇದನ್ನು ಈ ತರ ಸಣ್ಣದಾಗಿ ಹೆಚ್ಕೊಳ್ತೇನೆ. ಉಪ್ಪಿನಕಾಯಿಗೆ ಸಣ್ಣದಾಗಿ ಈ ತರ ಹೆಚ್ಕೊಳ್ಬೇಕು. ನೋಡಿ, ಹೀಗೆ ಈ ತರ ಹೆಚ್ಚಿಟ್ಕೊಳ್ಬೇಕು. ಸಣ್ಣದಾಗಿ ಹೆಚ್ಚಿದಂತಹ ಈ ನೋಡಿ ಹಲಸಿನಕಾಯಿ, ಇದನ್ನು ನಾವು ಬಿಸಿನೀರಲ್ಲಿ ಹಾಕಿ ತೆಗಿಬೇಕು. ಬಿಸಿ ನೀರಿಗೆ ಸ್ವಲ್ಪ ಉಪ್ಪು ಹಾಕೊಳ್ಬೇಕು. ಇದು ಉಪ್ಪು ನೀರಲ್ಲಿ ಬೇಯಬೇಕು. ಒಂದು ಹಬೆ ಬಂದ್ರೆ ಸಾಕು, ಹಬೆಗೆ ಹಾಕಿದ್ರೆ ಸಾಕು. ನೋಡಿ, ಕುದಿಬೇಕು. ಇದು ಚೆನ್ನಾಗಿ ಕುದಿಬೇಕು. ನೀರು ಕುದ್ದ ಮೇಲೆ ನಾವು ಈ ಸಣ್ಣಗೆ ಹೆಚ್ಚಿದಂತಹ ಹಲಸಿನಕಾಯಿ ಹಾಕ್ತೇವೆ. ಚೆನ್ನಾಗಿ ಕುದಿಲಿ. ಈಗ ನೀರು ಮರಳ್ತಾ ಇದೆ, ಕುದೀತಾ ಇದೆ. ಈಗ ನಾನು ನೋಡಿ ಈ ಸಣ್ಣಗೆ ಹೆಚ್ಚಿದಂತಹ ಹಲಸಿನಕಾಯಿಯನ್ನು ಅದರೊಳಗೆ ಹಾಕ್ತೇನೆ. ಇವಾಗ ಗುಜ್ಜೆ ಇದನ್ನು ಹಾಕ್ತಾ ಇದ್ದೇನೆ. ಇದು ಸ್ವಲ್ಪ ಬೇಯಬೇಕು. ಸ್ವಲ್ಪ ಮುಚ್ಚಿಡ್ತೇನೆ. ಹೆಚ್ಚೊತ್ತೇನು ಬೇಯುವುದು ಬೇಡ. ಸ್ವಲ್ಪ ಸಾಫ್ಟ್ ಆದರೆ ಸಾಕು. ಈ ತರ ಎಳೆ ಹಲಸನ್ನು ಬೇಯಿಸ್ಕೊಂಡು ಗೋಬಿ ಮಂಚೂರಿ ತರ ಮಂಚೂರಿ ಮಾಡಬಹುದು, ಪಕೋಡ ಮಾಡಬಹುದು, ಯಾವ್ದು ಬೇಕಾದ್ರೂ ಮಾಡ್ಕೊಳ್ಬಹುದು. ಇವತ್ತು ನಾವು ಮಾಡ್ತಾ ಇರೋದು ಉಪ್ಪಿನಕಾಯಿ. ನೋಡಿ, ಇದು ಬೇಯ್ತಾ ಇದೆ ಹಲಸಿನಕಾಯಿ. ತುಂಬಾ ಏನ್ ಬೇಕಾಗಿಲ್ಲ, ತುಂಬಾ ಸಾಫ್ಟ್ ಆಗೋದು ಬೇಡ. ಈಗ ನಾನು ಇದನ್ನು ಸ್ನೇಹಿತರೆ, ಇದು ಬೇಯ್ತಾ ಬಂತು ನೋಡಿ, ಸಾಫ್ಟ್ ಆಯ್ತು. ಇಷ್ಟ ಆದ್ರೆ ಸಾಕು. ಇದೊಂದು 4-5 ನಿಮಿಷದಲ್ಲಿ ಬೆಂದು ಹೋಗ್ತದೆ. ಹೆಚ್ಚು ಬೆಂದ್ರೆ ಮತ್ತೆ ತುಂಬಾ ಸಾಫ್ಟ್ ಆಗ್ತದೆ. ಈಗ ನಾನು ಗ್ಯಾಸ್ ಸ್ಟವ್ ಆಫ್ ಮಾಡಿ ಇದನ್ನು ಸೋಸ್ಕೊಳ್ತೇನೆ. ಈ ತರ ಸೋಸ್ಬೇಕು. ಇದು ತಣ್ಣಗಾಗ್ಲಿ. ಅಷ್ಟೊತ್ತಿಗೆ ನಾವು ಇದಕ್ಕೊಂದು ಮಸಾಲೆ ಪುಡಿ ಮಾಡ್ಲಿಕ್ಕಿದೆ. ಮೊದಲು ಅದನ್ನ ಹುರ್ಕೊಳ್ಬೇಕು. ಖಾರ ಹುರ್ಕೊಳ್ತೇನೆ. ಈಗ ನೋಡಿ ಸ್ನೇಹಿತರೆ, ಅರ್ಧ ಕಪ್ಪು ನಾನು ಹೆಚ್ಚಿ ಬೇಯಿಸಿಟ್ಟಂತ ಹಲಸಿನಕಾಯಿ ಗುಜ್ಜೆಗೆ ಬೇಕಾದಷ್ಟೇ ಪ್ರಮಾಣ ಮಸಾಲೆ ಹುರಿಲಿಕ್ಕೆ ಹೇಳ್ಕೊಡ್ತೇನೆ. ನೋಡಿ, ಮಸಾಲೆಗೆ ಬಾಣಲೆ ಇಟ್ಟಿದ್ದೇನೆ. ಇದಕ್ಕೆ ಮೊದಲಾಗಿ ಒಂದು 1/4 ಚಮಚ, ಸ್ವಲ್ಪ ಸಾಕು, ಮೆಂತೆ. ಆಮೇಲೆ 1 ಚಮಚದಷ್ಟು ಸಾಸಿವೆ, ಮತ್ತೆ 1/4 ಚಮಚ ಒಂದು ಸ್ವಲ್ಪ ಜೀರಿಗೆ, ಮತ್ತು ಒಂದು 6ರಿಂದ 7 ಬ್ಯಾಡಿಗೆ ಮೆಣಸು. 6ರಿಂದ 7 ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಬಹುದು. ಇದು ಚೆನ್ನಾಗಿ ಹುರ್ಕೊಳ್ಬೇಕು. ಈಗ ಅದು ಸಾಸಿವೆ ಸಿಡಿಯುವಾಗ ಸ್ವಲ್ಪ ಹಿಂಗ್ ಹಾಕೊಳ್ಬೇಕು. ಈ ಇಡೀ ಮೆಣಸನ್ನಾದ್ರೂ ಬಳಸ್ಕೊಳ್ಬಹುದು, ಅಥವಾ ಮೆಣಸಿನ ಪುಡಿ ಕೂಡ ಹಾಕೊಳ್ಬಹುದು. ಇಡೀ ಮೆಣಸು ಬಳಸಿದ್ರೆ ಒಳ್ಳೇದು. ಇಲ್ಲ ಅಂತಂದ್ರೆ ಈ ಮೆಣಸಿನ ಪುಡಿಯನ್ನು ಲಾಸ್ಟಿಗೆ ಹಾಕ್ಬೇಕು. ಮೆಣಸಿನ ಪುಡಿ ಬಳಸೋದಾದ್ರೆ ಆಫ್ ಮಾಡುವಷ್ಟು ಹೊತ್ತಿಗೆ ಹಾಕೊಳ್ಬೇಕು. ಮೆಣಸಾದ್ರೆ ಫ್ರೈ ಆಗಬೇಕು, ಮೆಣಸಿನ ಪುಡಿ ಹೀಗಾಗಬಾರ್ದು, ಸುಟ್ಟೋಗ್ತದೆ. ಹೆಚ್ಚು ಸಾಸಿವೆ ಎಲ್ಲ ಹಾಕಿದ್ರೆ ಸಾಸಿವೆ ಮತ್ತೆ ಮೆಂತೆ ಹಾಕಿದ್ರೆ ಕಹಿ ಬರ್ತದೆ. ಹಾಗೆ ಸ್ವಲ್ಪ ಹಾಕಿದ್ದೇನೆ.
ನಾನು ಮಾಡುವ ಪ್ರಮಾಣ ಬಹಳ ಕಮ್ಮಿ ಇದೆ ಉಪ್ಪಿನಕಾಯಿದು. ಈಗ ಇಂಗಿನ ಪುಡಿ ಹಾಕ್ತಾ ಇದ್ದೇನೆ. ಮೇಣ ಇಂಗು ಅಥವಾ ಅಂಟು ಇಂಗನ್ನು ಕೂಡ ಬಳಸ್ಕೊಳ್ಬಹುದು, ಹಾಗಾದ್ರೆ ತುಂಬಾ ಪರಿಮಳ ಬರ್ತದೆ, ಅದು ಮಾಡ್ಕೊಳ್ಬಹುದು. ಬೇಕಿದ್ರೆ ಸ್ವಲ್ಪ ಅರಸಿನ ಪುಡಿ ಕೂಡ ಇಲ್ಲಿ ಹಾಕೊಳ್ಬಹುದು. ಈಗ ಸಾಸಿವೆ ಮತ್ತೆ ಮೆಂತೆ ಸಿಡಿತಾ ಇದೆ. ಗ್ಯಾಸ್ ಆಫ್ ಮಾಡ್ಕೊಳ್ತೇನೆ. ಮಸಾಲೆ ಪೂರ್ತಿಯಾಗಿ ತಣ್ಣಗಾಗಬೇಕು. ಆ ಹೊತ್ತಲ್ಲಿ ನೋಡಿ ಮಿಕ್ಸಿ ಜಾರನ್ನು ಚೆನ್ನಾಗಿ ಕ್ಲೀನಾಗಿ ತೊಳೆದು ಒಣಗಿಸಿಟ್ಟಿರಬೇಕು, ನೀರಿನ ಅಂಶ ಇರಬಾರ್ದು. ಈಗ ಈ ಮಸಾಲೆಗಳನ್ನು ನಾನು ಮಿಕ್ಸಿ ಜಾರಿಗೆ ಪೂರ್ತಿಯಾಗಿ ಹಾಕ್ಕೊಳ್ತೇನೆ. ಇದಕ್ಕೆ ಬೇಕಾದ್ರೆ ಒಂದು ಸ್ವಲ್ಪ ಅರಿಶಿನ ಪುಡಿ ಕೂಡ ಹಾಕ್ಕೊಳ್ಬೋದು, ಹಳದಿ ಬಣ್ಣ ಬೇಕಾದ್ರೆ. ನಾನಿವತ್ತು ಹಾಕ್ತಾ ಇಲ್ಲ. ಈಗ ಇದನ್ನು ತರಿತರಿಯಾಗಿ ಪುಡಿ ಮಾಡಿಕೊಳ್ತೇನೆ. ಆಮೇಲೆ ನೋಡಿ, ಇದು ಉಪ್ಪು ನೀರು. ಹಲಸಿನಕಾಯಿ ಬೇಯಿಸ್ಕೊಳ್ಳುವಾಗ ನಾವು ಉಪ್ಪು ನೀರಲ್ಲಿ ಬೇಯಿಸ್ಕೊಂಡಿದ್ದೇವೆ. ಆ ಉಪ್ಪು ನೀರನ್ನು ಸ್ವಲ್ಪ ತಗೊಂಡು ಅದಕ್ಕೆ ಸ್ವಲ್ಪ, ಅದರಲ್ಲಿ ಉಪ್ಪಿನ ಕಾನ್ಸಂಟ್ರೇಟೆಡ್ ಆಗಿತ್ತು, ಅದಕ್ಕೆ ಒಂದು ಸ್ವಲ್ಪ ನೀರು ಸೇರಿಸಿ ಕುದಿಸಿ ಮಾಡಿಟ್ಟಂತಹ ಇದು ಉಪ್ಪು ನೀರು. ಇದನ್ನು ಸ್ವಲ್ಪ ಪುಡಿ ಮಾಡಿಕೊಂಡು ಆಮೇಲೆ ಈ ಉಪ್ಪು ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ತಾ ಇದ್ದೇನೆ. ನೋಡಿ, ಈಗ ತರಿತರಿಯಾಗಿ ಪುಡಿ ಮಾಡಿಕೊಂಡಿದ್ದೇನೆ. ಈ ಹೊತ್ತದಲ್ಲಿ ಈ ಉಪ್ಪು ನೀರು ಹಾಕೊಳ್ತೇನೆ. ಈಗ ಪುನಃ ಜಾರ್ ಮುಚ್ಚಿಟ್ಟು ಇದನ್ನು ನುಣ್ಣಗೆ ರುಬ್ಬಿಕೊಳ್ತಾ ಇದ್ದೇನೆ. ಉಪ್ಪಿನಕಾಯಿ ಮಸಾಲೆ ರೆಡಿ. ಇದು ನುಣ್ಣಗೆ ರುಬ್ಬಿಕೊಂಡಿದ್ದೇನೆ. ಈಗ ನೋಡಿ, ಇದು ಎಳೆ ಹಲಸು ಅಥವಾ ಗುಜ್ಜೆ ಬೇಯಿಸ್ಕೊಂಡದ್ದು, ಉಪ್ಪು ನೀರಲ್ಲಿ ಬೇಯಿಸಿದ್ದು ನಾನು. ಇದನ್ನು ಹಾಕೊಳ್ತೇನೆ. ಅದಕ್ಕೆ ರುಬ್ಬಿದಂತಹ ಈ ಪೇಸ್ಟ್ ಮಸಾಲೆ ಇದು ಹಾಕ್ಕೊಳ್ತೇನೆ. ಇದು ನಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಂಡ್ರೆ ಆಯ್ತು ಖಾರಕ್ಕೆ. ಇದೇ ರೀತಿಯಾಗಿ ಲಿಂಬೆ ಹುಳಿ, ನೆಲ್ಲಿಕಾಯಿ, ಮಾವಿನಕಾಯಿ ಎಲ್ಲದರಲ್ಲೂ ಇದೇ ರೀತಿಯಾಗಿ ಮಾಡ್ಕೊಳ್ಬಹುದು ಉಪ್ಪಿನಕಾಯಿ. ಇದು ಇನ್ಸ್ಟೆಂಟ್, ಯಾವಾಗ ಬೇಕೋ ಆವಾಗ ಮಾಡ್ಕೊಳ್ಳೋದು, ಆವಾಗವಾಗ ತಿನ್ಕೊಳ್ಬಹುದು. ತುಂಬ ದಿನ ಸ್ಟೋರ್ ಮಾಡಲಿಕ್ಕೂ ಆಗೋದಿಲ್ಲ ಇದು. ಸ್ವಲ್ಪ ದಿವಸ ಫ್ರಿಜ್ಜಲ್ಲಿ ಇಟ್ಕೊಳ್ಬಹುದು, ಹೊರಗಡೆ 1 ವಾರ ಅಷ್ಟೇ. ಆಮೇಲೆ ಅದರ ಪರಿಮಳ ಕಮ್ಮಿ ಆಗ್ತದೆ, ಮತ್ತೆ ಹಾಳಿಸ್ಲಿಕ್ಕೆ ಶುರುವಾಗ್ತದೆ. ಈಗ ನೋಡಿ, ಇದಕ್ಕೆ ಸ್ವಲ್ಪ ಉಪ್ಪು ನೀರು ಬೇಕು. ನಾನು ಸ್ವಲ್ಪ ಉಪ್ಪು ನೀರು ಸೇರಿಸ್ತಾ ಇದ್ದೇನೆ. ಇದು ಎಷ್ಟು ತೆಳು ಬೇಕೋ ಅಷ್ಟು ಮಾಡ್ಕೊಂಡ್ರೆ ಆಯ್ತು. ಈಗ ಗುಜ್ಜೆ ಎಳೆ ಹಲಸು ಸಿಗುವ ಕಾರಣ ಇದನ್ನೇ ಮಾಡಿದ್ದೇನೆ. ನೋಡಿದ್ದು ಸ್ಪೆಷಲ್ ಗುಜ್ಜೆ ಉಪ್ಪಿನಕಾಯಿ. ಇದು ಕುಚ್ಚಲಕ್ಕಿ ಗಂಜಿ, ಮೊಸರನ್ನ ಯಾವುದಕ್ಕೂ ತುಂಬಾ ರುಚಿಯಾಗಿರ್ತದೆ. ಒಮ್ಮೆ ಮಾಡಿ ನೋಡಿ. ನಾನು ಈ ಸಣ್ಣ ಭರಣಿಯಲ್ಲಿ ತುಂಬಿ ತೋರಿಸ್ತೇನೆ. ಘಮ ಘಮ ಗುಜ್ಜೆ ಉಪ್ಪಿನಕಾಯಿ ರೆಡಿ. ಉಪ್ಪಿನಕಾಯಿಗೆ ನಾನು ಬಳಸಿದಂತಹ ಸಾಮಗ್ರಿಗಳ ವಿವರ ವಿಡಿಯೋದ ಕೆಳಗಡೆ ಇರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರ್ತದೆ, ಅದನ್ನು ನೋಡ್ಕೊಳ್ಳಿ. ನಮ್ಮ ಮನೆಯಲ್ಲಿ ಎಲ್ರಿಗೂ ಇಷ್ಟ ಆಗುವಂತ ಎಳೆ ಹಲಸಿನ ಉಪ್ಪಿನಕಾಯಿ ನಿಮ್ಮ ಮನೆಯಲ್ಲಿಯೂ ಇಷ್ಟ ಆಗ್ಬೋದು ಅಂತ ಅಂದ್ಕೊಳ್ತೇನೆ. ಇಷ್ಟ ಆದ್ರೆ ಯಾವತ್ತಿನ ಹಾಗೆ ಒಂದು ಲೈಕ್ ಕೊಡಿ. ನಿಮ್ಮ ಮಿತ್ರರಿಗೆ ವಾಟ್ಸ್ಆಪ್, ಫೇಸ್ಬುಕ್ಗಳ ಮೂಲಕ ಶೇರ್ ಮಾಡ್ಕೊಳ್ಳಿ. ವಿಡಿಯೋ ಲಿಂಕ್ ಅನ್ನು ಶೇರ್ ಮಾಡ್ಕೊಳ್ಳಿ. ಹೊಸಬರು ನನ್ನ ವಿಡಿಯೋ ನೋಡ್ತಾ ಇದ್ರೆ ಅಕ್ಷಯ ಪಾತ್ರ ಅಡುಗೆ ಮನೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ಗಂಟೆಯ ಚಿತ್ರವನ್ನು ಒತ್ತಿದ್ರೆ ನಾನು ಮಾಡಿದ ತಕ್ಷಣ ನಿಮಗೆ ಆ ಅಡಿಗೆಯನ್ನು ತಕ್ಷಣ ನೋಡ್ಕೊಳ್ಬಹುದು. ಅದರ ನೋಟಿಫಿಕೇಶನ್ ನಿಮಗೆ ತಲುಪ್ತದೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರ ಜೊತೆಗೆ ಗಂಟೆಯ ಚಿತ್ರವನ್ನು ಸಹ ಒತ್ತುಕೊಳ್ಳಿ. ಧನ್ಯವಾದಗಳು. ಥ್ಯಾಂಕ್ ಯು.